ನಾವು ಕಾರ್ಡ್ ಕೊಟ್ಟು ಪೈಪಿಂಗ್ ಮಾಡ್ತಾ ಇರುವಾಗ ಅರ್ಧದಲ್ಲೇ ಪೈಪಿಂಗ್ ಖಾಲಿ ಆಗಿಬಿಟ್ರೆ ನಾವು ಇನ್ನೊಂದು ಪೀಸ್ನ ಯಾವ ಥರ ಈಸಿಯಾಗಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೆ ಸ್ವಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ನಾವು ನಾರ್ಮಲ್ ಆಗಿ ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬರ್ತೀವಿ. ಸೊ ಈಗ ಸ್ಟಿಚ್ ಮಾಡ್ಕೊಂಡು ಬರುವಾಗ ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಅದಾದಮೇಲೆ ನಮಗೆ ಇಲ್ಲಿ ಪೈಪಿಂಗ್ ಇರಲ್ಲ. ಸೊ ನಾವು ನೆಕ್ಸ್ಟ್ ಇನ್ನೊಂದು ಪೀಸ್ ಆಫ್ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು. ಸೊ ಅವಾಗ ಏನು ಮಾಡಬೇಕು, ಇದನ್ನು ಓಪನ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ದೂರ ಬಿಚ್ಕೊಳ್ಬೇಕು. ಸೊ ಇದನ್ನು ಒಂಚೂರು ಸೊ ಈ ಥರ ಬಿಚ್ಚಿಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿರೋದನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ಕಟ್ ಮಾಡಿಬಿಟ್ಟು ಈ ಬಟ್ಟೆನೂ ಕಟ್ ಮಾಡಿಕೊಂಡು ಇವಾಗ ಈ ಖಾಲಿ ಇದೆ ನೋಡಿ, ಡೋರಿ ಏನೂ ಹಾಕಿಲ್ಲ. ಸೊ ಇಲ್ಲಿ ಖಾಲಿ ಇದೆ, ಇಲ್ಲಿ ಇದರ ಒಂದು ಫೋಲ್ಡ್ ಮಾಡಿ. ಸೊ ಈ ಎಕ್ಸ್ಟ್ರಾ ಬೇರೆ ಒಂದು ಪೀಸ್ ಡೋರಿ ಇದೆ ನೋಡಿ. ಸೊ ಪೈಪಿಂಗ್ ಬೇರೆ ಒಂದು ಪೀಸ್ ಪೈಪಿಂಗನ್ನು ಇದು ಸೆಂಟ್ರಲ್ಲಿ ಇಲ್ಲಿ ಇಟ್ಬಿಟ್ಟು ಹೀಗೆ ಕ್ಲೋಸ್ ಮಾಡ್ಕೊಳ್ಬೇಕು. ಇವಾಗ ಈ ಸ್ಟಿಚ್ನ ಕಂಟಿನ್ಯೂ ಮಾಡಬೇಕು. ಇದನ್ನ ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇದು ನೀವು ಪ್ಯಾಚ್ ಹಾಕ್ದಂಗೆ ಅನಿಸಲ್ಲ. ಸೊ ಈ ಥರ ನಿಮಗೆ ನೀಟಾಗಿ ಫಿನಿಶ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಕಟ್ ಆದಂಗೆ ಇರಲ್ಲ. ಒಳಗಡೆ ಸ್ಟಿಚ್ ಮಾಡಿದ್ಮೇಲೆ ಇದೆಲ್ಲ ನಿಮಗೆ ಒಳಗಡೆ ಈ ಥರ ಕಾಣುತ್ತೆ.